ಹೆತ್ತ ತಾಯಿಯನ್ನೇ ಅತ್ಯಾಚಾರ ಮಾಡಿದ ಮಗನಿಗೆ ಜೀವಾವಧಿ ಶಿಕ್ಷೆ. ತಾಯಿಯ ಮೇಲೆ ಮಗನಿಂದ ಲೈಂಗಿಕ ದೌರ್ಜನ್ಯ ಪ್ರಕರಣ. ಹೆತ್ತ ತಾಯಿಯನ್ನು ತಿಪ್ಪೆಗೆ ಎಳೆದೊಯ್ದು ಅತ್ಯಾಚಾರ ಮಾಡಿದ ಮಗ. ಅಪರಾಧಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ನ್ಯಾಯಾಲಯ. ಹೌದು, ಹೆತ್ತ ತಾಯಿಯನ್ನ ಅತ್ಯಾಚಾರ ಮಾಡಿದ ಮಗನಿಗೆ ನ್ಯಾಯಾಲಯ ದಂಡ ಹಾಕಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಅತ್ಯಂತ ಕ್ರೂರ, ಮಾನವೀಯತೆಯನ್ನ ನಾಚಿಸುವಂತೆ ಹೆತ್ತ ತಾಯಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಮಗನಿಗೆ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ವಿಧಿಸಿದೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ಒಮ್ಮೆ ನೋಡ್ಕೊಂಡು ಬನ್ನಿ. ಅದು ನೋಡಿ, ನಮ್ಗೆ ಸ್ಟೇಟ್ ಆಫ್ ಮೈಂಡ್ ಹೇಗೆ ತರ ಇದೆ ಅದು ಹೇಳಕ್ಕೆ ಆಗಲ್ಲ. ಬಟ್ ಅವರದ್ದು ಫ್ಯಾಮಿಲಿ ವಗೇರ ಎಲ್ಲ ಬಿಟ್ಟು ಹೋಗಿದ್ದಾರೆ. ವೈಫ್ ವಗೇರ ಅವರದ್ದು ಗಲಾಟ ಮಾಡಿ ಬಿಟ್ಟು ಹೋಗಿದ್ದಾರೆ. ಒಬ್ಬರೇ ಇದ್ದೀರಾ, ಮತ್ತೆ ತುಂಬಾ ಕುಡಿತಾ ಇದ್ದೀರಾ. ಬಟ್ ಆಮೇಲೆ ಕೂಡ ಈ ತರದ್ದು ಆಕ್ಟಿವಿಟೀಸ್ ತುಂಬಾ ರೇರೆಸ್ಟ್ ಆಫ್ ದ ರೇರ್, ಅಮಾನವೀಯ ಕೃತ್ಯ ತರ ಇದೆ. 100% ಈ ತರದ್ದು ಸಿಚುವೇಶನ್ ಅಲ್ಲಿ ಶಿಕ್ಷೆ ಆಗ್ಬೇಕು. ಈಗ ಜೈಲಲ್ಲಿ ಇದ್ದಾರೆ. ಆಮೇಲೆ ಶಿಫ್ಟಿಂಗ್ ವಗೇರ ಏನಾದ್ರು ಆಗುತ್ತೆ ಅದು ನಾವು ಚೆಕ್ ಮಾಡ್ತೀವಿ. ಇಲ್ಲ, ಈ ತರದ್ದು ಕೇಸಸ್ ಜಾಸ್ತಿ ಇಲ್ಲ. ಅದು ತುಂಬಾ ರೇರೆಸ್ಟ್ ಆಫ್ ದ ರೇರ್ ಕ್ರೈಮ್ಸ್ ತರ ಇದೆ. ಈ ತರ ತಾಯಿ ಮೇಲೆ ಈ ತರ ಯಾರು ಮಗ ಮಾಡಿದ್ದಾರೆ, ಈ ತರದ್ದು ಬೇರೆ ಯಾವ್ದು ಕೇಸಸ್ ಇಲ್ಲ ಈಗ ಪ್ರೆಸೆಂಟ್ ನಮ್ಮಲ್ಲಿ. 9 ತಿಂಗಳು ಹೆತ್ತು ಹೊತ್ತು ಮಗುವನ್ನ ಹೊಟ್ಟೆಯಲ್ಲಿ ಜೋಪಾನವಾಗಿ ನೋಡಿಕೊಂಡ್ಲು. ನಂತರ ಹೆತ್ತ ಮಕ್ಕಳಿಗೆ ಉತ್ತಮವಾದ ಭವಿಷ್ಯ ರೂಪಿಸಬೇಕು ಅಂತ ಹೆತ್ತ ತಂದೆ ತಾಯಿ ಆಸೆ ಆಗಿರುತ್ತೆ. ಆದರೆ ಇಲ್ಲೊಬ್ಬ ಕ್ರೂರಿ ಮನಸ್ಸುಳ್ಳ ಮಗ ಹೆತ್ತ ತಾಯಿಯನ್ನೇ ತಿಪ್ಪೆಗೆ ಎಳೆದೊಯ್ದು ಅತ್ಯಾಚಾರ ಮಾಡಿರುವಂತಹ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ನಮ್ಮ ತಾಯಿ ಮೇಲೆ ಈ ಥರ ರೇಪ್ ಅಟೆಂಪ್ಟ್ ಮಾಡವನೆ, ಮಾಡಿಬಿಟ್ಟು ನಮ್ಮ ಮೇಲೇನೆ ಗಲಾಟೆಗೆ ಬರ್ತಾನೆ. ಯಾವಾಗಲೂ ಕುಡಿದ್ಬಿಟ್ಟು ಅವನು ಈ ಥರ ಮಾಡವನೆ. ಪ್ರಪಂಚದಲ್ಲಿ ಯಾರಿಗೂ ಆಗಬಾರ್ದು ಶಿಕ್ಷೆ. ಆ ಥರ ಶಿಕ್ಷೆ ಆಗಬೇಕು. ಯಾರು ಈ ಥರ ಮಾಡಬಾರ್ದು ಅಂತ ಶಿಕ್ಷೆ ಕೊಡಬೇಕು ಅವನಿಗೆ. ಗುಡಿಬಂಡೆ ಮೂಲದ ಅಶೋಕ್ ಅಪರಾಧಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ನ್ಯಾಯಾಲಯ ಪಾಪಿ ಮಗನೊಬ್ಬ ತನ್ನ ತಾಯಿಯ ಮೇಲೆ ಅತ್ಯಾಚಾರ ಎಸಗಿದ. ಈ ಪ್ರಕರಣ ಸಂಬಂಧ ಇಂದು ತೀರ್ಪು ಪ್ರಕಟವಾಗಿದ್ದು, ಆರೋಪಿಗೆ ಜೀವಾವಧಿ ಶಿಕ್ಷೆ ಹಾಗೂ 25,000 ದಂಡವನ್ನ ಕೋರ್ಟ್ ವಿಧಿಸಿದೆ. ಈ ಕೇಸಲ್ಲಿ ನಮ್ಮ ಆಫೀಸರ್ಸ್, ಕನ್ಸರ್ನ್ಡ್ ಆಫೀಸರ್ಸ್ DYSP ಶಿವಕುಮಾರ್ ಮತ್ತೆ ಆ ಟೈಮ್ಗೆ ಆ ಕೇಸ್ದು IO ನ್ಯಾಸ್ಬೇಕ್ ಚೆನ್ನಾಗಿ ಕೆಲಸ ಮಾಡಿ ಈ ಕೇಸ್ಗೆ ಒಂದು ಫೈನಲ್ ಕನ್ಕ್ಲೂಷನ್ಗೆ ತಂದಿದ್ದಾರೆ. ಮತ್ತೆ ಒಂದು ಶಿಕ್ಷೆ ಆಗಿದೆ ಆರೋಪಿಗೆ. ಸೊ ಅದು ಕೂಡ ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗುತ್ತೆ ಕಿ ಈ ತರದ್ದು ಅಮಾನವೀಯ ಕೃತ್ಯ ಯಾರು ಮಾಡ್ತಾರ ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ಆಗುತ್ತೆ. ಇನ್ನು ಅಶೋಕ್ ಎಂಬ ಆರೋಪಿ ತನ್ನ ಹೆತ್ತ ತಾಯಿ ರಾಮಕ್ಕ ಅವರನ್ನ ತಿಪ್ಪೆಗೆ ಎಳೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಿದಾನೆ. ಈ ಅಮಾನುಷ ಘಟನೆ ಕಳೆದ ವರ್ಷ ಆಗಸ್ಟ್ 5ರಂದು ನಡೆದಿದೆ. ನಂತರ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನು ಪೊಲೀಸರು ತ್ವರಿತ ತನಿಖೆ ನಡೆಸಿ ಪೊಲೀಸರು ಶೀಘ್ರವೇ ಚಾರ್ಜ್ ಶೀಟ್ ಸಲ್ಲಿಸುವ ಮೂಲಕ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ಸಾಕ್ಷ್ಯಾಧಾರಗಳನ್ನು ಪ್ರಸ್ತುತಪಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶ ಶ್ರೀಕಾಂತ್ ರಾಜು SV ಅವರು ಈ ಕಠಿಣ ಶಿಕ್ಷೆಯನ್ನ ಪ್ರಕಟಿಸಿದ್ದಾರೆ. ಬೆಲಪುರ ಡಿಸ್ಟ್ರಿಕ್ಟ್ ಗುಡಿಬಂಡೆ ತಾಲೂಕಲ್ಲಿ ಚಿನ್ನಹಳ್ಳಿ ವಿಲೇಜ್ ಅಲ್ಲಿ ಲಾಸ್ಟ್ ವರ್ಷ ಆಗಸ್ಟ್ದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಕೇಸ್ ರಿಗಾರ್ಡಿಂಗ್ ತಾಯಿ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದರೆ ಅವರದ್ದು ಸ್ವಂತ ಮಗ. ಈ ತರದ್ದು ಒಂದು ಕಂಪ್ಲೇಂಟ್ ಇತ್ತು. ಆ ವಿಚಾರ ಬಗ್ಗೆ ನಾವು ಒಂದು ರೇಪ್ ಕೇಸ್ ಮತ್ತೆ ಅಸಾಲ್ಟ್ ಕೇಸ್ ರಿಜಿಸ್ಟರ್ ಮಾಡಿ ಆ ಟೈಮ್ಗೆ ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ ನಮ್ಮ ಆಫೀಸರ್ಸ್ ತುಂಬಾ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿ ಆ ಕೇಸ್ದು ಬೇಗ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ಅದೇ ತರ ಕೋರ್ಟ್ ಅಲ್ಲಿ ಕೂಡ ನಮಗೆ ಸಹಕಾರ ಸಿಕ್ಕಿದೆ ಎಲ್ಲ ತರದ್ದು. ಅದೇ ಕಾರಣ ಬಗ್ಗೆ ಈಗ ರೀಸೆಂಟ್ ಆಗಿ ಸೆಷನ್ಸ್ ಕೋರ್ಟ್ ಇಂದ ಆ ಕೇಸಲ್ಲಿ ಆರೋಪಿ ಹೆಸರು ಅಶೋಕ್, ಅರೌಂಡ್ 38 years ಏಜ್ ಇದೆ ಅವರದು. ಅವ್ರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಶಿಕ್ಷೆ ಆಗಿದೆ ಮತ್ತೆ 25,000 ಫೈನ್ ಆಗಿದೆ. ಒಟ್ಟಾರೆಯಾಗಿ ಹೆತ್ತ ತಾಯಿಯನ್ನೇ ಬಲಾತ್ಕಾರ ಮಾಡಿದ ಕ್ರೂರ ಪಾಪಿ ಮಗನಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದ್ದು, ಮುಂದೆ ಇಂಥ ಒಂದು ಘಟನೆ ಎಲ್ಲೂ ಕೂಡ ಆಗದಂತೆ ನಡೆಯದಂತೆ ನ್ಯಾಯಾಲಯವು ಒಳ್ಳೆಯ ತೀರ್ಮಾನ ಕೈಗೊಂಡಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಶ್ರೀನಿವಾಸ್ N, ರೆಬಲ್ TV ಕನ್ನಡ, ಚಿಕ್ಕಬಳ್ಳಾಪುರ ಜಿಲ್ಲೆ.